ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಭಟ್ಟಿಗಿರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗವನ್ನು ವಾಚನ ಮಾಡ್ತಾಯಿದ್ದೀನಿ. ಮಾಯಾವಿಯಾದ ಶ್ರೀಕೃಷ್ಣ ಪರಮಾತ್ಮ ಮುದ್ದಿನ ಮಾಡಿದ ಸತ್ಯಭಾಮಿ ಅಂತಃಪುರಕ್ಕೆ ಕೊರವಂಜಿ ರೂಪದಿಂದ ಬಂದು ಅವಳಿಗೆ ಇಷ್ಟಾರ್ಥಗಳನ್ನೆಲ್ಲ ಹೇಳ್ತಾ ಪರಮಾತ್ಮ ಯಾವಾಗ ಬರ್ತಾರು ಅನ್ನುವಂಥ ಪ್ರಶ್ನೆಗೆ ಕೊರವಂಜಿ ಹೇಳ್ತಾಳೆ, ಬಂದನೆಂದು ತಿಳಿಯೇನಿ ಸ್ಮರಣ ಮಾತಿನ ಗಿಳಿಯೇ, ಬಂದನೆಂದು ತಿಳಿಯೇನಿ ಸ್ಮರಣ ಮಾತಿನ ಗಿಳಿಯೇ, ಸ್ಮರಣ ಮಾತಿನ ಗಿಳಿಯೇ, ಸ್ಮರಣ ಸಂದೇಹವೇಕಿದಕ್ಕೆ 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 ಎಂದು ಧರಣೆಯಾಗಿ ಬಂದನೆಂದು ತಿಳಿಯೇನಿ. ತಾಯ ಅಲ್ಲ, ನಿಮ್ಮ ಪರಮಾತ್ಮರು ಬರ್ತಾರಂತೆ ಯಾಕೆ ತಿಳ್ಕೊತೀವಿ, ಯಾವಾಗ ಬರ್ತಾರಂತೆ ಯಾಕೆ ತಿಳ್ಕೊತೀರಿ ಅಂದ್ರೆ ಏನು ಕೊರವಂಜಿನ ಮಾತಿನ ಅರ್ಥ? ಪರಮಾತ್ಮರು ಸದ್ಯದಲ್ಲೇ ಬರ್ತಾರ ಅಂತ ಹೇಳ್ಕೊಡಿ. ಅಲ್ಲ, ನೀ ಹೇಳ್ತಿ ಕರೆ ಬರ್ತಾರ ಅಂತ ಹೇಳ್ತಿ, ಅದನ್ನ ಹೆಂಗೆ ನಂಬಬೇಕು? ಯಾಕೆ ನನ್ನ ಮೇಲೆ ನಂಬಿಕೆಲ್ಲ? ನಿನ್ನ ಆಣಿ ಮಾಡಿ ಹೇಳ್ಬೇಕು ನೋಡುವ. ಅಲ್ಲ, ನನ್ನ ಮೇಲೆ ನಂಬಿಕೆಲ್ಲ ಆಣಿ ಮಾಡಿ ಹೇಳಬೇಕು. ಯಾರು ಆಣಿ ಮಾಡಬೇಕು? ಪ್ರಮಾಣ ಮಾಡಿ ಹೇಳ್ಬೇಕಂತಂದು ಯಾರ ಮೇಲೆ ಮಾಡಬೇಕು? ನೋಡಪ್ಪ, ನಿನ್ನ ಪುಟ್ಟಿ ಮೇಲೆ ಆಣಿ ಮಾಡು, ನಿನ್ನ ಕಂದನ ಮೇಲೆ ಆಣಿ ಮಾಡು, ನಿನ್ನ ಕೊಳ್ಳ ಕಟ್ಟಿರುವಂಥ ಈ ತಾಯ್ತದ ಮೇಲೆ ಆಣಿ ಮಾಡು. ಅದು ಬೇಡ ಅಂದ್ರೆ ನಿನ್ನ ಖುಷಿನ ಮೇಲೆ ಆಣಿ ಮಾಡಿಸಿ ಹೇಳೋಣ. ಏನು ಮಾತಾಡ್ತೀರಿ? ಎಲ್ಲ ಕಡೆ ಬರೀ ಆಣಿ ಮೇಲೆ ಹೇಳ್ತೀರಿ. ಹಂಗೆ ನಂಬಿಕೆ ಇರಬೇಕಾ? ನಂಬಿಕೆ ಅಂತ ಇಲ್ಲ. ಹಾಗಾದ್ರೆ ಹೇಳ್ತೀನಿ ಕೇಳಮ್ಮ. ಪಟ್ಟಿ ಕಂದನಾನೆ ಪುಟ್ಟ ಸಿಂಗನಾನೆ, ಪಟ್ಟಿ ಕಂದನಾನೆ ಪುಟ್ಟ ಸಿಂಗನ ಹಾಗೆ, ಮುಟ್ಟುವೆನ ಕೊರಳಾನೆ ತಿನ್ನೂರೊಟ್ಟಿಯ ಆನೆ, ಮುಟ್ಟುವೆನ ಕೊರಳಾನೆ ತಿನ್ನೂರೊಟ್ಟಿಯ ಆನೆ, ಬುಟ್ಟಿಯ ಮೇಲಾನೆ ಕಟ್ಟಿದ ತಾಯಿತದಾನೆ, ಬುಟ್ಟಿಯ ಮೇಲಾನೆ ಕಟ್ಟಿದ ತಾಯಿತದಾನೆ, ರಂಗನ ಬಕುತಾನೆ ಶ್ರೀರಂಗನ ಮೇಲಾನೆ, ರಂಗನ ಬಕುತಾನೆ ಶ್ರೀರಂಗನ ಮರಳಾನೆ, ಶ್ರೀರಂಗನ ಮರಳಾನೆ ಕೇಳಾನೆ ನನ್ನಾನೆ. ಅಲ್ಲ, ಇಷ್ಟೆಲ್ಲ ಹೇಳಿದ ಕೊರವಂಜಿ ಅಂದಮೇಲೆ ನಾನು ನಂಬ್ತು ಬಿಡುವ. ಯಾಕಂತಂದು ಹಾನಿ ಮಾಡಿ ಹೇಳಿದ್ವಿ, ಪಾಪ ಪುಷ್ಣಿ ಮೇಲೆ ಹಾನಿ ಮಾಡಿದ್ವಿ. ಮತ್ತು ನಿಮ್ಮಂಥವ್ರಿಗೆ ಏನು ಹೇಳ್ಬೇಕು ನಾನು? ಅದು ಹೇಳಿದ್ದೀನಿ. ಹಾತುವ ಕೊರವಂಜಿ, ನೀ ಹೇಳಿದ ಪ್ರಕಾರ ಇನ್ನು ಕಂದನ ಮೇಲೆ ಆಣೆ ಮಾಡಿದಿ, ಪರಮಾತ್ಮರು ಎಷ್ಟಲ್ಲಿ ಬರ್ತಾರಂತ ಹೇಳಿದಿ ಅಂದರೆ ಸಂಶಯ ನಿಲ್ಬಿಡಂತ ನಮಗೆ. ಈಗೇನವ 8 ಆನೆಗೊಂದು ಬುಡ್ ಸಿಗ್ತಾವೆ, 4 ಆನೆಗೊಂದು ತಾಯಿ ಸಿಗ್ತಿ, ಇನ್ನು ಬಗಲಾಗಿನ ಕೂಸು ನಿಂದು ಏನು ಮತ್ತಾರ್ದು ಎತ್ಕೊಂಡು ಬಂದಿದ್ದಿ, ನಮಗೇನು ಗೊತ್ತಾಗತ್ವ ಈ ಹೆಂಗೆ ನಂಬುದು ಅಂತೇಳಿ ನಮ್ಗೆ ಇನ್ನೂ ಸಂಶಯ ಬರ್ತದೆ. ದೂತೆ ಹೆಂಗೆ ಹೇಳಿದ್ರೆ ನಿಮ್ಗೆ ಖಾತೆ ಆಗ್ತೈತಿ ನೋಡ. ಸೂರ್ಯಚಂದ್ರನ ಮೇಲೆ ಆಣೆ ಮಾಡಬೇಕು, ನಾರಾಯಣ ಮೇಲೆ ಆಣೆ ಮಾಡು, ಇಲ್ಲಾಂದರೆ ಈ ಭೂದೇವಿಯ ಮೇಲೆ ಆಣೆ ಮಾಡಿ ಹೇಳುವ, ಇಲ್ಲಂದರೆ ಛತ್ತೀಸ್ಗಢ ದೇವತೆಗಳ ಮೇಲೆ ಆಣೆ ಮಾಡಿ ಹೇಳಿದ್ರೆ ಕದೆ ಎಷ್ಟು ಅಪನಂಬಿಕೆ ಯಾರಿದ್ರೆ ನೀವು. ಅಲ್ಲ, ಇಷ್ಟೆಲ್ಲ ನಾ ಹೇಳಿದ್ರೆ ಇನ್ನೊಂದು ನಂಬಿಕೆನ ಬರುವತ್ತು ನಮ್ಗೆ. ಅಂಬುಜಾಲೋತನ ನಂಬುಗೆ ಕೊಡುವೆ ಶಂಭುವನ ಮೇಲೆ ಆಣೆ, ಕಂಬರಣ ಆಣೆ ಸಂಭ್ರಮದಲ್ಲಿರುವ ತುಂಬಿದ ಶಕನದ ನಿನ್ನ ಪುಟ್ಟಿಯ ಆಣೆ ಬಂದಾನೆಂದು ತಿಳಿ ಅಂತ ನಿಮ್ಗೆ ಎಷ್ಟೆಲ್ಲ ಹೇಳ್ತೀನಿ. ಪರಮಾತ್ಮ ಬರ್ತಾರು ತೂತೆ ಸೂರ್ಯನಾರಾಯಣ ಮೇಲೆ ಆಣೆ ಮಾಡಿ ಹೇಳ್ತಿ. ಅಂದರೆ ಏನು ನಿಮ್ಗೆ ಹೇಳಿದ ಗುರ್ತಾಗತ್ತಲ್ಲ, ಭೂದೇವಿಯ ಮೇಲೆ ಆಣೆ, ಶಿವನ ಮೇಲೆ ಆಣೆ, ನಿನ್ನ ಶಿವಭಕ್ತರ ಮೇಲೆ ಆಣೆ, ದೂತೆ ನಿನ್ನ ಮೇಲೆ ಆಣೆ ಹೇಳ್ತಾನೆ. ಅಷ್ಟೆಲ್ಲ ನಿಮ್ಮ ತಾಯಿ ನಿಮ್ಮ ದೊರೆಶಾನ ಮೇಲೆ ಆಣೆ, ದೇವಾಣ ದೇವತೆಗಳ ಮೇಲೆ ಆಣೆ, ಇಷ್ಟು ಹೇಳ್ತಾನೆ. ಕೃಷ್ಣ ಪರಮಾತ್ಮ ನಕ್ಕಿ ಬರ್ತಾನ. ದೂತೆ ಇಷ್ಟೆಲ್ಲ ಹೇಳ್ತಾವ ಕೊರವಂಜಿ ಅಂದ್ಬೇಡಿ, ನಾವು ನಂಬೋಣ ಬಿಡ. ನಂಬಲಿಲ್ಲ ಅಂದ್ರೆ ಬಿಡ್ರಿ, ನಾ ಅಂತೂ ಹೇಳ್ತಾನೆ ಪರಮಾತ್ಮ ಬರ್ತಾನು. ಹೌದೇವ, ನಂಬಿಗಿರ್ಬೇಕು ಬಿಡ. ಇಲ್ಲದ್ರೆ ಕೈಯಾಗಿ ಒಂದೊಂದು ಮತ್ತೆಲ್ಲ ಕಸ್ಕೊಂಡು ಬಾರದು. ತಂಬಿಗಿರ್ಬೇಕಂತ ಮನುಷ್ಯಾಗ ನಂಬಿಗಿರ್ಬೇಕಂತ ನನಗೂ ಆನಂದ ಆಗಿತ್ವ. ಇನ್ನು ಕೊರವಂಜಿ ಹೋಗಿ ಬಾ ಅಂತ ಹೇಳಿಬಿಡ್ರು, ಪರಮಾತ್ಮರು ಬರ್ತಾರಂತ ಹೇಳ್ದೆ. ಹಿಂಗೆ ಅಲ್ಲ, ಪರಮಾತ್ಮ ಬರ್ತಾರಂತ ಹೇಳಿಲ್ಲ, ಪರಮಾತ್ಮರು ಬರ್ತಾರ ಅಂತ ಹೇಳಿದ ಕೂಡ ನಿಮಗೆ ಆನಂದ ಆಯಿತು. ಹೌದಲ್ಲ? ಆನಂದ ಆಯ್ತಲ್ಲ ಅದು ಕೊರವಂಜಿ. ಮತ್ತು ಇನ್ನು ನನಗೆ ಆನಂದ ಆಗಬೇಕಲ್ಲ. ಸತ್ಯನ
ಅಲ್ಲ ಪರಮಾತ್ಮರ ಬರ್ತಾ ಅಂತ ನಮ್ಗೆ ಆನಂದ ಆಯಿತು, ಮತ್ತು ನಿನಗೆ ಆನಂದ ಆಗ್ಬಾರ್ದು, ನೀನು ನಕ್ಕೊಟ್ಟು ಹೋಗ್ಬಿಡ್ಲ, ಏನು ಮಾತಾಡ್ತೀರಿ? ನೋಡು, ಯಾರಿಗೆ ಯಾವುದ್ರ ಮೇಲೆ ಇಚ್ಛಾ ಇರ್ತದೆ ಅದು ಅವರಿಗೆ ಪ್ರಾಪ್ತಿ ಆದಮೇಲೆ ಅವ್ರಿಗೆ ಆನಂದ ಆಗ್ತೈತಿ. ಹಂಗೆ ನನಗೆ ಏನು ಬೇಕು ಅದನ್ನು ನೀವು ಕೊಟ್ರೆ ನನಗೂ ಆನಂದ ಆಗ್ತೈತಿ. ಮತ್ತು ಏನು ಬೇಕು ಏನು ಬೇಕಾಗಿ ಕೊಡೋನು? ಏನಿಲ್ಲ, ಅಕ್ಕೆ ನಾ ಕೇಳಿದ್ದೆ ಕೊಡ್ತೀರಿ ನೋಡುವ, ಕೊಡೋನು ಉಳಿದುತ್ತೆ ಅಂದರೆ ಏನಾರೇ ಕೇಳಿದ್ರೆ ಏನು ಮಾಡೋದು ಏನಿಲ್ಲ. ಮುಂದೆ ನಂದು ಮೂಗು ಕೇಳಂದೇಳಿ, ಹೇ ಮೂಗು ತೊಗೊಂಡು ಏನು ಮಾಡ್ತಿ? ಹಾಗಲ್ಲ ನೋಡು, ಆಕೆ ಏನು ಕೇಳ್ತಾಳು ಮೊದಲು ಕೇಳಿದ ನಂತರ ಮುಂದೆ ಕೊಡೋನು ಏನು ಕೇಳ್ತೀವಿ ಆ ಕೇಳು. ಏನಿಲ್ಲ ನೋಡಿ, ನಿಮಗೆ ನಿಮ್ಮ ಮನಸ್ಸಿನ ಇಷ್ಟಾರ್ಥ ತಿಳ್ಕೊಂಡು ನಿಮ್ಗೆ ಸಂತೋಷ ಆಯ್ತಲ್ಲೋ, ಆಯಿತು. ಹಿಂಗೆ ನನಗೆ ಆನಂದ ಆಗಬೇಕಾದ್ರೆ ಅಲ್ಲಿ ನೋಡಿದೂತೆ ನಿಮ್ಮ ದೊರೆಶಾನಿ ಕೊರಳಾಗಿ ಏನು ಕಾಣ್ತದೆ ನೋಡು, ಅದೊಂದು ಕೌಚುವ ಹಾರದಲ್ಲ, ಮುತ್ತಿನ ಹಾರ. ಆ ಮುತ್ತಿನ ಹಾರ ನನಗೆ ಕೊಡಿಸ್ಬಿಡು, ನನಗೆ ಆನಂದ ಆಗ್ತದೆ. ಅವ್ವ ಆಯ್ಕೆ ಕಣ್ಣ ಏನಾಗ್ತದೆ, ಏನು ಹೇಳ್ಬಿಡುವ ನೀನು ತರ್ಕೊಂಡು ನಿಲ್ಬೇಡ ಅಂದ್ರೆ ತರ್ಕೊಂಡು ಆಯ್ತು ಬಿಡ್ತಿ. ನೋಡು ಆಕೆ ಏನು ಮಾಡ್ತಾವ ಅಂತಂದ್ರೆ, ನೋಡಿ ನಿನ್ನ ಕೊಳ್ಳಾಗಿಂದ ಕೌಚಬಾರ್ದಲ್ಲ, ಈ ಮುತ್ತಿನ ಹಾರ ಮಾಡ್ಲಿಕ್ಕೆ ನಿನ್ನ ಹಾರಬೇಕತ್ತಾಳ ನೋಡಾಕಿ. ಏನು ಮಾತಾಡ್ತಿ? ಹಂಗಲ್ಲ ಯವ್ವ, ಕೊರವಂಜಿ ನಿನ್ನ ಮುತ್ತಿನ ಹಾರ ಬೇಡಾಕತ್ತಾಳು ಅಂತಂದೆ. ಕೂತೆ ಈ ಮುತ್ತಿನ ಹಾರ ಕೊಡ್ಲಿಕ್ಕೆ ಬರೋದಿಲ್ವಾ? ಯಾಕೆ ಕೊಡೋದಿಲ್ವ? ನೋಡುವ, ಪರಮಾತ್ಮರು ಏನು ಹೇಳ್ಯಾರು ನೋಡು, ಈ ಹಾರವನ್ನು ನೀವು ಕೊಟ್ರೆ ನಾಳೆ ನಿಮ್ಗೆ ಅಳುವು ಕರೆದು ತಪ್ಪುವುದಿಲ್ಲ ಅಂತ ಹೇಳಿದರು. ಮತ್ತು ನಾನೇ ಬಂದದನ್ನು ಒಯ್ತೇನೆ ಅಂತ ಹೇಳಿದರು. ಮತ್ತು ಈ ಕೊರವಂಜಿ ಕೊಟ್ಟರೆ ಹೆಂಗವ ನೋಡುವ, ಮೊದಲು ಇವ್ರು ಕೊರವಂಜಾರ ಇವ್ರೇನು ಮಾಡ್ತಂದ್ರೆ, ಅಕಸ್ಮಾತ್ ನಾವು ಯಾಕೆ ಬೇಡಿದಂಗೆ ಮುತ್ತಿನ ಹಾರ ಕೊಡಲಿ ತಗೋ, ಈಗ ಪರಮಾತ್ಮ ಬರ್ತಾನಂತ ಇಲ್ಲಿ ಆಣಿ ಮಾಡಿ ಹೇಳ, ಅವ್ನು ಬರ್ದಂಗೆ ಮಾಡಿದ್ರೆ ಏನು ಮಾಡ್ತೀವಿ? ಹಿಂಗೂ ಮಾತಾಡ್ತಾರೆ ಕೊರವಂಜಿ. ಈಕಿ ಕೊರವಂಜಾರಿ ಏನು ಹೇಳಕ್ಕೆ ಬರೋಂಗಿಲ್ಲ, ಅವ್ರು ಏನೆಲ್ಲ ಮಾಡ್ತಾವ್ರು, ವಿಟ ಎಲ್ಲ ಮಾಡ್ತಾರು. ಸುಮ್ಮನೆ ಕೊಟ್ಟು ಬಿಡನಿ, ನಾನು ಅದು ಮುಂದೆ ಪರಮಾತ್ಮ ಬಂದಾಗ ಹೇಳ್ತೇವೆ. ಹಂಗಾರೆ ಜೊತೆ ನಾಳೆ ಪರಮಾತ್ಮ ಬಂದು ಕೇಳಿಕೊಂಡು ಹೇಳ್ತೀವಲ್ಲ, ಅಲ್ಲ ಹೇಳ್ತಾನೇವ ನೀನು ಬಾಳೆ ನಾಟಕ ಸಾಕಾಗಿತ್ತು ನನಗೆ ಹಿಂಗಂತಂದು. ಹಾಗಾದ್ರೆ ಈ ಹಾರವನ್ನು ಕೊಟ್ಟು ಬಿಡುವ ನೀನು. ಪಾರ ಈ ಕೊರಂಜಿ ನೋಡ ಇಲ್ಲಿ ಏನು ಇದು ಹಾರ ಬೇಕಾಗಲು ನಮ್ಮ ಅಂದ್ಕೊಳ್ಳಾಗಿಂದ ಹೌದು. ಹಂಗಾರೆ ಈ ಹಾರ ತೊಗೊಂಡು ಹೋಗು. ನೋಡ್ದೂತೆ ನಿನ್ನ ಕೈಯಾಗಿಂದ ನಾ ಯಾವ ಕಾಲಕ್ಕೂ ಈ ಹಾರ ತಗೊಳ್ಳಲ್ಲ. ಮತ್ತು ಏನು ನನ್ನ ಕೈ ಏನಾಗ್ಯಾವ, ಏನೇನು ಹುರುಕುತ್ತಾವೋ ಹುಣ್ಣತ್ತಾವೋ ಏನಾಗ್ಯಾವು. ಮತ್ತು ಈ ಹಾರ ಬೇಕಂದು ಮತ್ತು ನಮ್ಮ ಬೋನ ಕಡೆ ಇಸ್ಕೊಂಬಂದಿನಿ, ಇದನ್ನು ಕೊಡ್ತೀನಿ ತೊಗೊಂಡ್ಬಿಡು. ನಿನ್ನ ಕೈಯಿಂದ ತೊಗೊಳ್ಳಿ, ಯಾಕೆ ಮತ್ತು ಯಾರ ಕೈಲಿ ನೋಡು, ನಿಮ್ಮ ದೊರ್ಶಾನ ಕೈಯಿಂದ ಕೊಡಿಸು ತೊಗೋತೀನಿ. ಅಯ್ಯ ನಿಂದು ಒಳ್ಳೆ ಹತ್ತಿವ. ಅಯ್ಯವ್ವ ಏನಾಗ್ತೂತೆ ಈಗ ನೋಡುವ, ಕೊರವಂಜಿ ಏನಂತಾಳು, ನೀನು ಕೊಟ್ಟೆ ನಿನ್ನ ಹಾರ ಹೋಗಿ ಕೊಡಕ್ಕೆ ಹೋದ್ರೆ ನನ್ನ ಕೈಯಿಂದ ತೊಗೊಳ್ಳಂತ, ಅದಕ್ಕೆ ನೀನೇ ಕೊಡಬೇಕಂತ. ಹಿಂಗದೂತೆ ಹಾಗೆ ನಾನು ಕೊಡ್ತೀನಿ. ಕೊರವಂಜಿ ತಗೋ ಅಮ್ಮ ಈ ಹಾರ, ನಿಲ್ಲು. ನೋಡು, ಈ ಹಾರವನ್ನು ನೀನು ಪ್ರೀತಿಯಿಂದ ಕೊಡ್ತಾ ಇದೆಯಲ್ಲ. ಹೌದು ಕೊರವಂಜಿ, ಪ್ರೀತಿಯಿಂದ ಕೊಡ್ತಾಯಿದ್ದೀನಿ. ಈ ಹಾರವನ್ನು ನಾನು ಒಯ್ದರೆ ನಿಮಗೆ ಮನಸ್ಸಿಗೆ ಆನಂದ ಆಗ್ತದಲ್ಲ. ಹೌದು, ಆನಂದ ಆಗ್ತೈತಿ. ಹಾಗಾದರೆ ನಾನು ಈ ಹಾರವನ್ನು ಒಯ್ಯಿ, ನೀನು ಪ್ರೀತಿಯಿಂದ ಕೊಡ್ತಾಯಿದ್ದೀನಿ. ಹಾಗಾದರೆ ಕೊಡು ಹಾರ, ತೆಗೆದುಕೋ ಕೊರವಂಜಿ. ನನ್ನ ಹಾರ ನನಗೆ ಬಿಟ್ಟು. ಹೂವ ಇದೇನು ನನ್ನ ಹಾರ ನನಗೆ ಬಿಟ್ಟು, ದೂತೆ ಭಾರ ಇಲ್ಲೇ ಏನಾಯಿತು ಆಕೆ ಅಂತ ನೋಡು. ಕೊರವಂಜಿ ನನ್ನ ಹಾರ ನನಗೆ ಬಿಡ್ತು. ಇದರ ಯಾಕೆ ಸಂಶಯ ತಿಳ್ಕೊತಿ ನೋಡು. ಈ ಮೊದಲ ಈ ಹಾರ ಯಾರಿತ್ತು ಅಂತಂದ್ರೆ ಕೃಷ್ಣ ಪರಮಾತ್ಮರದಿತ್ತು. ಆವಾಗ ಅದು ಅವ್ರದ್ದಾಗಿತ್ತು. ಅದನ್ನು ಯಾರಿಗೆ ಕೊಟ್ಟರು? ನಿನಗೆ ಕೊಟ್ಟಿದ್ರು. ಆಗಿದ ಹಾರ ಯಾರ್ದಾಗಿತ್ತು? ನಿಂದಾಗಿತ್ತು. ಈಗ ನೀ ಯಾರಿಗೆ ಕೊಟ್ಟು? ಕೊರವಂಜಿಗೆ ಕೊಟ್ಟಿ. ಮತ್ತು ಈಗಾಕೆ ನಂದು ಹಾರ ನನಗೆ ಅನ್ವಾಳಕ್ಕೆ ಬಿಡ್ಲ. ಹಂಗಲ್ಲತಿ ನನ್ನ ಹಾರ ನನಗೆ ಮುಟ್ತು ತಂದು ಕೂಡಲೇ ನನಗೆ ಎಲ್ಲಿ ಈಕೆ ಕೊರವಂಜಿ ಅಲ್ಲ ಕೃಷ್ಣ ಪರಮಾತ್ಮರೇ ಇರಬೇಕು ಅಂತೇಳಿ ಸಂಶಯ ಆಕೈತವ. ನಮ್ಮವ್ವ ಬ್ಯಾಸನಕ್ಕೆ ಬರೀ ಸಂಶಯ ಮಾಡೋದ್ರಾಗ ಹೋತು. ಅಲ್ಲಕ್ಕೆ ಕೊರವಂಜಿ ಆಕೆ ಬೇರೆ ಅಲ್ಲಿ ನೀ ಬೇರೆ ಏನಿಲ್ಲ. ಇಲ್ಲಿಕ್ಕೆ ಹೆಸರೇ ಕೇಳು, ಏನಂತ ಹೆಸರು ಕೇಳೋದು ಅಲ್ಲ. ಈಗ ಹೆಸರನ್ನು ಕೇಳು. ಕೊರವಂಜಿನ ಹೆಸರು ಏನು ಅಂತ ಕೇಳ್ತಾಳೆ ನಮ್ಮವ್ವ. ನಾರಾಯಣಿ ಅಂತೇಳಿ. ನೋಡುವ ಅಂದರೆ
ನಾರಾಯಣ ಅಂತೇಳಿ ನಿನ್ನ ಗಂಡಗೆ ಹೆಸರಿತ್ತು ಪರಮಾತ್ಮಗೆ. ಈಕೆ ನಾರಾಯಣಿ, ಆಕೆ ಬೇರೆ ಈಕೆ ಬೇರೆ. ಹಿಂಗೆ ನೋಡು ಇನ್ನು ಹೆಂಗೆ ಮಾಡೋದು? ಏನಿಲ್ಲ, ಇವಾಗ ಹೋಗಿ ಬರ್ತದೆ, ಹೋಗಿ ಬರಲಿ. ಅಲ್ಲ ದೂತೆ ನಾ ಹೋಗ್ಬೇಕು, ಕೊರಜಿ ಹೋಗಿ ಬಾ ಏನು ಮಾತಾಡ್ತಾರೆ, ಹೋಗಿ ಬಾ ಅಂದ ಕೂಡಲೇ ಅಲ್ಲಿ ಕೆಲಸ ತಿಳಿದ ಕೂಡಲೇ ಹೆಂಗೆ ಹೇಳೋದು ನಮ್ಮ ಹಂಗಲ್ವಾ? ಮತ್ತು ನೀನು ಹೋಗಿ ಬರ್ತಂತ ಹೋಗಿ ಬಾ ಅಂತಂದೆವು. ಅಲ್ಲ ಎಷ್ಟೊತ್ತಾತು ನಾನು ಇಲ್ಲಿ ಕರ್ಕೊಂಬಂದಿದ್ರಿ, ಮತ್ತು ಹೊಟ್ಟೆ ಹಸಿವೆ ಆಗ್ಯದ. ಅಯ್ಯ ಪಾಪ, ಹೊಟ್ಟೆ ಹಸಿವೆ ಆದರೆ ಯಾರ ಮನೆಗೆ ಹೋಗಿ ನಿಡ್ಸ್ಕೋದು. ಏನು ಮಾತಾಡ್ತೀರಿ? ಅಲ್ಲ ನಿಮ್ಮ ಮನೆಗೆ ಬಂದು ಬೇಡ್ಕೋತ ನಂತರ ಬೇರೆದವ್ರ ಮನೆ ತೋರಿಸ್ತಾರೇನು? ನಮ್ಮದೆಲ್ಲ ನೀಡು ಮನೆ ಅಲ್ಲ ಇವ, ಅದು ನೀವು ಬೇಡ ಅದನ್ನ. ಹಂಗಾರೆ ನನಗೆ ಕೂಡ ಬರ್ರಿ ಹೋಗೋಣ. ಹೀಗಿಲ್ಲಮ್ಮ, ಹಂಗೆ ಮಾತಾಡಬಾರ್ದು ಜೊತೆ. ಯಾಕಂದ್ರೆ ಯಾರ ಮನೆಗೆ ಬಂದು ಬೇಡಿದ್ರು ಹೇಳಿದ್ದನ್ನು ನಾನು ನನ್ನ ಸಲುವಾಗಿ ಅನ್ನ ಮಾಡಿರ್ತೀನಿ, ಅನ್ನ ಕೊಟ್ಬಿಡು. ಹಿಂಗೆ ಕೊರೋನೆ ನಮ್ಮವ್ರ ಸಲುವಾಗಿ ಅನ್ನ ಮಾಡಿದ್ವಿ, ತಗೋ ಅನ್ನ ತಿಂದು ಹೋಗ್ಬಿಡು. ಈಗ ಅಮ್ಮ ಇದು ಅನ್ನ ಪರಿಶುದ್ಧ ಆಗ್ಯದ, ಇಲ್ಲ ನಮ್ಮ ಪರಿಶುದ್ಧ ಹಸನು ಮಾಡಿಟ್ವಿ ನಮ್ಮವ್ರ ಸಲುವಾಗಿ. ಈಗ ನೋಡು, ನೀನು ಕೊಡುವ ಅನ್ನ ಮೊದಲಿಗೆ ನೊಣದ ಎಂದಲ ಅಲ್ವಾ? ಮತ್ತು ಅನ್ನ ಅಂದ ಕೂಡಲೇ ಮುಸ್ರಿ ಬದುಕ, ಮತ್ತು ಅದಕ್ಕೆ ನೊಣ ಕೊಂಡ್ರು ಸಹಜಕತಿ ಇಲ್ಲ ಎಂದಲ್ಲ, ಅದದ್ದು ನಾವು ತಿನ್ನಂಗಿಲ್ಲ. ಮತ್ತು ಇನ್ನು ಹೆಂಗೆ ಮಾಡ್ತಿ? ಇಲ್ಲ ನೋಡು, ಬೇರೆ ಅಂದರೆ ಸಕ್ಕರೆ ಕೊಟ್ಬಿಡ್ರಿ, ಬೆಲ್ಲ ಕೊಡು. ನೋಡ್ದು ತಗೋ ಕೊರಂಜಿ, ಬೆಲ್ಲ ಐತಿ, ಬೆಲ್ಲ ತಿನ್ನು. ಹೀಗೆ ನೀನು ಕೊಡುವ ಸಕ್ಕರೆ ಮೊದಲಿಗೆ ಇರವಿ ಅಂದಲ ಅಲ್ವಾ? ಸಿಹಿ ಬದಕ್ಕೆ ಅನುಕೂಲ, ಮತ್ತು ಅದಕ್ಕೆ ಇರಿವು ಹತ್ತುವನ ಬೆಲ್ಲಕ್ಕೆ ಸಕ್ಕರೆಗೆ, ಮತ್ತು ಅದೇನು ಅಂತನ್ನ ಊಟ ಮಾಡಲ್ಲ. ಹಂಗಾರೆ ನೋಡು, ನಾವು ಹಾಲದ ಆಕಳ ಹಿಂಡಿ ಹಾಲು ಕೊಟ್ಬಿಡು, ತಗೋ ಕೊರವಂಜಿ. ಈ ಹಾಲು ತಗೋ, ಹಾಲು ತಗೊಂಡು ಕುಡಿದು ಹೋಗಿಬಿಡು. ಹೀಗೆ ನೋಡಮ್ಮ, ನೀನು ಕೊಡುವ ಹಾಲು ಮೊದಲಿಗೆ ಕರುವಿನಿಂದಲ ಅಲ್ಲವ? ಕರ ಬಿಡದ ಆಕಳ ಹಿಂಡಕ್ಕೆ ಹೋದ್ರೆ ಮೊಸಡಿಗೆ ಒದಿತೈತದ, ಮತ್ತು ಕರ ಬಿಟ್ಟಾಗನ ಕರು ಬಿಡ್ತೈತದ, ಮತ್ತು ಅದೆಂದ್ರೆ ಅವು ಕಣ್ಣು. ಇಂಥದ್ದು ನಾನು ಊಟ ಮಾಡೋಂಗಿಲ್ಲ ಅಂದರೆ ಎಂಥದ್ದು ನೀನು ಹೇಳುವಂಥ ಪದ್ಧತಿಯರು ಯಾವುದು? ನೋಡು, ನಾನು ಹೇಳಿದಂಗೆ ನೀವು ಊಟಕ್ಕೆ ನೀಡಬೇಕು. ಅಂದರೆ ಹೇಗೆ? ಎಲ್ಲರೂ ಉಂಡು ಉಳಿದಿರ್ಬೇಕು. ಅಯ್ಯ ಎಲ್ಲರೂ ಉಂಡು ಉಳಿದ್ರೆ ಅದು ಎಂದ್ರೆ ಆಗೋದಿಲ್ಲ. ಮುಂದೆ ಊಟ ಮಾಡೋರಿಗೆ ಅದು ಮೀಸಲಾಗಿನೇ ಇರಬೇಕು. ಮತ್ತು ನಿಮ್ಮ ತಾಯಿನ ಸತ್ಯಭಾಮೆ ದರ್ಶಾನಿ ಆಕೆ ಬಾಯಿಂದ ನೀಡಬೇಕು. ಎಷ್ಟು ಹೇಸಿ ಏನು ಮಾತಾಡ್ತೀಯ? ಬಾಯಿಂದ ನೀಡಿದ್ರೆ ಅದಕ್ಕೆ ಉಗಳ ಹತ್ತುಲ್ಲ. ಅದು ಎಂಥದ್ದು ನೋಡು, ಪರಮಾತ್ಮನ ನಾಮಾಮೃತ ಅನ್ನುವಂಥ ಅನ್ನ ಯುಗಾದಿಗಳಿಂದ ಬಂದದ. ಅಂದರೆ ಭಾಳ ವಿಷ್ಣು ಮಂಗಲ ಏನತ್ತೆ ಅದು ಹಳೇದಾಗೈತಿಲ್ಲ, ಅದಕ್ಕೇನಾರು ನಾಮಸ್ಮರಣೆ ಏನಾರು ಭೇದ ಬಂದತಿ ಇಲ್ಲ. ಮುಂದೆ ನಾಮಸ್ಮರಣೆ ಮಾಡಬೇಕಾದ್ರೆ ಹೆಂಗೆ ಮಾಡ್ತು? ಬಾಯಿಂದನೇ ಮಾಡಬೇಕು. ಅದಕ್ಕೇನು ಉಗುಳ ಜಲ ಹತ್ತುವುದಿಲ್ಲ. ಹಂಗೆ ನೀವು ಅಖಂಡವಾಗಿ ನಾಮಸ್ಮರಣೆಯನ್ನು ಮಾಡಬೇಕು. ಮತ್ತು ನನ್ನ ಪಾದ ತೊಳಿಬೇಕು. ಅಯ್ಯ ಪಾದ ತೊಳಿಬೇಕು, ಅಮ್ಮ ಪಾದ ತೊಳೆನು. ಹಾಗೆ ತುತಿ ಇದೇನು ನೋಡ, ಪಾದ ತೊಳಿಬೇಕಂತಂದ್ರೆ ಕೊರವಂಜಿ ಕಾಲಾಗ ಪದ್ಮ ಐತಿ. ಅಯ್ಯ ಹಾಗಲ್ಲ, ನೀವು ಸಂಶಯ ಪಡಾಕೆ ಹೋಗಬೇಡಿ. ನೋಡು, ಪದ್ಮ 3 ಮಂದಿಗದ. ಯಾರಿಗೆ? ನಿನ್ನ ಪರಮಾತ್ಮನ ಕಾಲಲ್ಲಿ ಪದ್ಮ ಇರುವುದು ಕರೆ, ದೇಶ ಸಂಚಾರ ಮಾಡುವಂಥ ನನ್ನ ಕಾಲಲ್ಲಿ ಪದ್ಮ ಇರುವುದು ಕರೆ, ಆದಿಶೇಷನ ಹೇಳಿರುವಾಗ ಪದ್ಮ ಇರುವುದು ಕರೆನ. ಹಿಂಗೆ ನಮ್ಮ 3 ಮಂದಿ ಹೊರತಾಗಿ ಬೇರೆ ಯಾರ್ಯಾರಿಗೂ ಪದ್ಮ ಇಲ್ಲ. ಅದಕ್ಕಾಗಿ ನೀವೇನು ಸಂಶಯ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲ ದೂತ ಹೆಂಗೆ ನೋಡುವ, ನೀ ಸಂಶಯ ಮಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ಕೊರವಂಜಿ ಹೇಳ್ತಾಳು, ಆಕೆ ಪಾದದೊಳಗೂ ಪದ್ಮ ಐತಂತ, ನನ್ನ ಪರಮಾತ್ಮ ಕೃಷ್ಣ ಪರಮಾತ್ಮನ ಪಾದದೊಳಗೂ ಐತಂತ, ಮತ್ತು ಆದಿಶೇಷನ ಹೇಳಿಯೊಳಗೂ ಪದ್ಮ ಐತಂತ. ಈ 3 ಮಂದಿ ಹೊರತಾಗಿ ಬೇರೆ ಯಾರಿಗೂ ಇಲ್ಲ, ಸಂಶಯ ಮಾಡಬೇಡ್ರಿ ಅಂತ ಹೇಳ್ತಾಳು. ಹಂಗಾರಕಿಗೆ ಇನ್ನು ಹೋಗಿ ಬಾ ಅಂತ ಹೇಳಿಬಿಡುನು. ಅಲ್ಲಿ ಕೊರಂಜಿ ಮೇಲೆ ನೀವು ಹೋಗಿ ಬಾ, ನೀವು ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರಲ್ಲ, ಹೋಗಿ ಬಾ. ನನ್ನ ಹಾರಂತೂ ನನಗೆ ಮುಟ್ಟು, ನಾ ಇನ್ನು ಹೋಗಿ ಬರ್ತೀನಿ. ಹೋಗಿ ಬಾ ಕೊರಂಜಿ. ನಡೆದಾಳ ಕೊರವಂಜಿ ಬಡನಾಡ ಬಳಕುತ್ತ,
ನಡಿಯಾಳೆ ಕೊರವಂಜಿ ಬಡನಾಡ ಮುದಕುತ್ತ ಮುಡಿಯನ್ನಲ್ಲಾಡುತ್ತ ಕೊಡಿ ಉಬ್ಬು ಹಾರಿಸುತ್ತ ನಡೆದಾಳ ಕೊರವಂಜಿ ಭೂತಾಯ. ಓಂ ಶ್ರೀಕೃಷ್ಣಾರ್ಪಣಮಸ್ತು.